ತುಂಬ ಕ್ಲೀನ್ ಆಗುತ್ತೆ ಫೇಸು. ನಮ್ಮ ಫೇಸಲ್ಲಿರುವ ಡೆಡ್ ಸ್ಕಿನ್ ಇರ್ಬೋದು, ಹಾಗೆ ವೈಟ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಹೊರಟೋಗುತ್ತೆ. ಫೇಸಿಗಿರ್ಬೋದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಹಾಕಿದ್ರು ಓಕೆನಾ. ಇದೇನು ತುಂಬ ದಪ್ಪ ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ 100ರಷ್ಟು ನ್ಯಾಚುರಲ್ ಆದ ವೈಟ್ನಿಂಗ್ ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸು ಇಲ್ಲ, ಹಾಗೆ ಯಾವುದೇ ಸೈಡ್ ಎಫೆಕ್ಟು ಆಗಲ್ಲ. ಪೂರ್ತಿ ವಿಡಿಯೋ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸತ್ತೆ, ಓಕೆನಾ. ಹಾಗೆ ಇದರಿಂದ ನಮ್ಮ ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ, ಶೈನಿಂಗ್ ಆಗಿ ಹೊಳೆಯುತ್ತೆ, ಹಾಗೆ ಸ್ಮೂತ್ ಆದ ಸ್ಕಿನ್ ಆಗುತ್ತೆ. ಇದು ಯಾವ ರೀತಿ ರೆಡಿ ಮಾಡಬೇಕು ಅಂತ ನಾನು ತಿಳಿಸ್ತೀನಿ, ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ತಿಳಿಸ್ತೀನಿ. ಇದನ್ನು ನೀವು ಡೈಲಿ ಈ ರೀತಿ ಕ್ರೀಮನ್ನು ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಹಾಗೆ ತುಂಬ ಮಾಡಿ ಇಟ್ಕೊಳ್ಳೋದಲ್ಲ, ಆವಾಗಲೇ ಬೇಕಾದಾಗ ಅಂದರೆ ಡೈಲಿ ಒಂದ್ಸಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಇಟ್ಟು ಫೇಸನ್ನು ತೊಳ್ಕೊಬಿಟ್ರೆ ಆಯಿತು. ತುಂಬ ಕ್ಲೀನ್ ಆಗುತ್ತೆ ಫೇಸು. ನಮ್ಮ ಫೇಸಲ್ಲಿರುವ ಡೆಡ್ ಸ್ಕಿನ್ ಇರ್ಬೋದು, ಹಾಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಹೊರಟೋಗುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಕಪ್ಪು ಕಲೆಗಳಿದ್ರೂ ಕೂಡ ಹೊರಟೋಗುತ್ತೆ. ಪಿಗ್ಮೆಂಟೇಷನು ಹಾಗೆ ಟ್ಯಾನು ಇವೆಲ್ಲ ಇದ್ದರೂ ಕೂಡ ಹೊರಟೋಗುತ್ತೆ, ಓಕೆನಾ. ಇದರಿಂದ ಫೇಸು ಗ್ಲೋ ಆಗುತ್ತೆ. ಆದರೆ ನಾವು ಅಪ್ಲೈ ಮಾಡಿಕೊಂಡಾಗ ಸರಿಯಾಗಿ ಮಸಾಜನ್ನು ಕೊಡಬೇಕು, ಓಕೆನಾ. ಮೇಲ್ಮುಖದಲ್ಲಿ ಮಸಾಜ್ ಕೊಟ್ಟಾಗ ಫೇಸು ಕ್ಲೀನ್ ಆಗುತ್ತೆ. ಕ್ಲೀನ್ ಆದ ನಂತರ ಏನಾಗುತ್ತೆ, ನಮಗೆ ನ್ಯಾಚುರಲ್ ಗ್ಲೋ ಸಿಗುತ್ತೆ. ಇದೇ ರೀತಿ ನಾವು ಪ್ರತಿದಿನ ಮಾಡ್ತಾ ಬಂದರೆ ನ್ಯಾಚುರಲ್ ಗ್ಲೋ ನಮ್ದಾಗತ್ತೆ, ಓಕೆನಾ. ಪೂರ್ತಿ ವಿಡಿಯೋ ನೋಡಿ ಕೊನೆಯ ತನಕ ನೋಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ನಿಮ್ದಾಗತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ. ಹಾಗಾದರೆ ಬನ್ನಿ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ, ಕ್ರೀಮನ್ನು ರೆಡಿ ಮಾಡ್ತೀನಿ ಅಂತ ಹೇಳ್ತೀನಿ. ಇದು ಏನು ಗೊತ್ತಾ, ಮನೇಲೇ ಸಿಗುವಂತಹ ವಸ್ತು ಬಳಸಿ ಮಾಡಿರೋದು, ತುಂಬ ಈಸಿಯಾಗಿ ಮಾಡ್ಕೋಬಹುದು. ನಾನು ಫೇಸಿಗೆ ಅಪ್ಲೈ ಮಾಡಿ ತೋರಿಸಲ್ಲ, ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಆದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಈ ರೀತಿ ಸರಿಯಾಗಿ ಮಸಾಜನ್ನು ಕೊಡಬೇಕು. ಹೀಗೆ ರೌಂಡ್ ಶೇಪಲ್ಲಿ ಮಸಾಜನ್ನು ಕೊಡಬೇಕು. ಒಂದು 15 ನಿಮಿಷ ಇಟ್ಕೋಬೇಕು. ಒಂದು 5 ನಿಮಿಷ ಹೀಗೆ ಚಿಕ್ಕದಾಗಿ ಮಸಾಜ್ ರೌಂಡ್ ಶೇಪಲ್ಲಿ ಮಸಾಜ್ ಕೊಡಿ. ನಂತರ ಅದು ಡ್ರೈ ಆಗುತ್ತೆ. ಯಾವುದಾದ್ರೂ ಸೋಪಿಂದ ತೊಳ್ಕೊಬಿಟ್ರೆ ಆಯಿತು. ನಂತರ ನೀವು ಎಲ್ಲಾದರೂ ಹೊರಗಡೆ ಹೋಗುವಾಗ ಯಾವುದಾದ್ರೂ ಕ್ರೀಮನ್ನು ಅಂದರೆ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಹೋಗಿ. ನಿಮ್ಗೆ ಯಾವುದು ರೂಢಿ ಇದೆ ಅದನ್ನೇ ಅಪ್ಲೈ ಮಾಡಿ. ಹೊಸ ಪ್ರಾಡಕ್ಟ್ ಬಂದಿದೆ ಅಂತ ಅಪ್ಲೈ ಮಾಡಬೇಡಿ, ಓಕೆನಾ. ಎಷ್ಟೋ ಮಂದಿ ಹೊಸ ಪ್ರಾಡಕ್ಟನ್ನು ಯೂಸ್ ಮಾಡಿ ಅವ್ರದ್ದು ಫೇಸಿನ ಕಳೆಯನ್ನು ಕಳ್ಕೊಬಿಡ್ತಾರೆ. ಅಂದರೆ ಅವ್ರ ಫೇಸಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ, ನ್ಯಾಚುರಲ್ ಗ್ಲೋವೇ ಇರಲ್ಲ. ಯಾವ್ಯಾವುದು ಪ್ರಾಡಕ್ಟನ್ನು ಯೂಸ್ ಮಾಡಬೇಡಿ. ಇಂತಹ ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡಿದರೆ ಹೊರಗಡೆ ಹೋಗುವಾಗ ಯಾವುದಾದ್ರೂ ಯೂಸ್ ಮಾಡ್ಬೋದು. ಅದರಲ್ಲೂ ಯಾವುದೋ ಕೆಮಿಕಲ್ಸು ಕಡಿಮೆ ಇರುವಂತಹ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು. ಈಗ ಎಲ್ಲದರಲ್ಲೂ ಕೆಮಿಕಲ್ ಇರುತ್ತೆ ಅಲ್ವಾ, ಕೆಲವೊಂದರಲ್ಲಿ ಫುಲ್ ಇರುತ್ತೆ, ಕೆಲವೊಂದರಲ್ಲಿ ತುಂಬ ಕಡಿಮೆ ಇರುವ ಪ್ರಾಡಕ್ಟು ಸಿಗುತ್ತೆ. ಅದನ್ನು ತಂದು ಯೂಸ್ ಮಾಡಿ. ನಿಮ್ಮ ಫೇಸ್ ಅಂತೂ ತುಂಬ ಲುಕ್ಕಾಗಿ ಕಾಣುತ್ತೆ, ಓಕೆನಾ. ಫಳ ಹೊಳೆಯುತ್ತೆ. ಈ ಕಡೆ ಆ ಕಡೆ ಎಲ್ಲ ಹೀಗೆ ಅಪ್ಲೈ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೊರಗಡೆ ನೀವು ಹೋಗ್ತೀರಿ ಅಂದ್ರಂತೂ 1 ತಾಸು ಒಳಗಡೆ ಬೇಗ ಫೇಸನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಿಕೊಂಡು ಫೇಸ್ ಅಂತೂ ಫುಲ್ ಕ್ಲೀನ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಹೇಗೆ ಮುಟ್ಟಿದ್ರೆ ಸಾಕು, ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಬೇಗ ಫೇಸನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಹೋಗ್ಬೋದು, ಓಕೆ. ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ, ಓಕೆನಾ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಯಾರಿಗಾದರೂ ಉಪಯೋಗ ಆಗ್ಬೋದು. ನಿಮಗೆ ಹೆಚ್ಚೆಚ್ಚು ಬ್ಯೂಟಿ ಟಿಪ್ಸ್, ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ, ನಾನು ಏನನ್ನು ಉಪಯೋಗಿಸ್ತೀನಿ ಅಂತ ಹೇಳ್ತೀನಿ, ಹಾಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ತಿಳಿಸ್ತೀನಿ, ಓಕೆನಾ. ಬನ್ನಿ ಶುರು ಮಾಡೋಣ. ಒಂದು ಬೌಲನ್ನು ತಗೊಂಡಿದ್ದೀನಿ.
1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ. ಇದು ನೈಸಾಗಿ ಇರಬೇಕು, ಯಾಕಂದರೆ ನಮ್ಮ ಫೇಸಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅಂದರೆ ಅಪ್ಲೈ ಮಾಡುವಾಗ ಸರಿಯಾಗಿ ಮಸಾಜ್ ಮಾಡ್ತೀವಿ ಅಲ್ವಾ, ಯಾವುದೇ ರೀತಿ ಆಗಬಾರ್ದು, ನೈಸಾಗಿರಬೇಕು. ಹಾಗೆ ಕಾಫಿ ಪೌಡರ್ ಬೇಕು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಿ, ನಾನು ಸ್ವಲ್ಪ ಅಂದರೆ ಫೇಸಿಗಷ್ಟೇ ಅಪ್ಲೈ ಮಾಡೋದು, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೀವೇನಾದರೂ ಕುತ್ತಿಗೆ ಭಾಗಕ್ಕೆ, ಕುತ್ತಿಗೆ ಹಿಂಭಾಗಕ್ಕೆಲ್ಲ ಅಪ್ಲೈ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ಹಾಗೆ ಇಲ್ಲಿ ಹನಿ ಬೇಕು. ಹನಿ 1/4 ಟೇಬಲ್ ಸ್ಪೂನ್ ಇದ್ದರೆ ಸಾಕು. ಈಗ ಸ್ವಲ್ಪ ಸೆಕೆ ಇದೆ ಅಲ್ವಾ, ಸೆಕೆಗಾಲದಲ್ಲಿ ಅಂದರೆ ಬಿಸಿಲೆಲ್ಲ ತುಂಬ ಇದೆ, ಜೇನುತುಪ್ಪ ಸ್ವಲ್ಪ ಕಡಿಮೆ ಹಾಕಿದರೂ ಓಕೆ. ಅಂದರೆ ಸ್ವಲ್ಪ ಅದು ಜೇನುತುಪ್ಪ ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೆ ರೋಸ್ ವಾಟರ್ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ, ನಮ್ಮ ಫೇಸಿಗೆಲ್ಲ ತುಂಬಾ ಒಳ್ಳೆಯದು. ಹೇರಿಗಿರ್ಬೋದು, ಫೇಸಿಗಿರ್ಬೋದು. 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಹಾಕಿದರೂ ಓಕೆನಾ. ಇದೇನು ತುಂಬ ದಪ್ಪ ಅಂದರೆ ತುಂಬ ದಪ್ಪವಾದ ಕ್ರೀಮ್ ಆಗಬೇಕಂತ ಇಲ್ಲ, ನಮ್ಮ ಫೇಸಿಗೆ ಇದು ತಗೊಳುತ್ತೆ. ಸ್ವಲ್ಪ ತೆಳ್ಳಗಿದ್ರೂ ಏನೂ ಆಗಲ್ಲ, ಓಕೆನಾ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ರೋಸ್ ವಾಟರಿಂದನೇ ಫೇಸಿಗೆ ಒಂದು ರೀತಿ ಗ್ಲೋ ಬರುತ್ತೆ. ಅದ್ರ ಜೊತೆ ಕಾಫಿ ಪೌಡರು, ಅಕ್ಕಿ ಹಿಟ್ಟು, ಜೇನುತುಪ್ಪ ಎಲ್ಲ ಸೇರಿಕೊಂಡಾಗ ಇನ್ನೂ ಫೇಸು ಗ್ಲೋ ಬರುತ್ತೆ. ರೋಸ್ ವಾಟರನ್ನು ನೀವು ಒಂದು ಸಣ್ಣದು, ಚಿಕ್ಕದು ಅಥವಾ ದೊಡ್ಡದು ಬಾಟಲನ್ನು ತಂದಿಟ್ಕೊಬಿಟ್ರೆ ನಮ್ಗೆ ಅವಾಗವಾಗ ಅಪ್ಲೈ ಮಾಡ್ಕೋಬೋದು. ಅದಕ್ಕೇನು ತುಂಬ ರೊಕ್ಕ ಇಲ್ಲ, ಓಕೆನಾ. ಈ ರೀತಿ ರೆಡಿ ಆಯಿತು. ಸ್ವಲ್ಪ ತುಂಬ ಗಟ್ಟಿ ಬೇಡ, ಓಕೆನಾ. ಸ್ವಲ್ಪ ನೀರು ಥರನೇ ಇರಲಿ, ಅಂದರೆ ನಮ್ಮ ಫೇಸು ತಗೊಳ್ಳತ್ತೆ, ಹಾಗಾಗಿ ಓಕೆನಾ. ಚೆನ್ನಾಗಿ ಆಯಿತು ನೋಡಿ. ಈಗ ನಾನು ಅಪ್ಲೈ ಯಾವ ರೀತಿ ಅಂತ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಈಗ, ಅಂದರೆ ಹೊರಗಡೆ ಹೋಗೋದು ಇದೆ, ಹಾಗಾಗಿ ಬೇಗ ವಿಡಿಯೋ ಮಾಡಿದ್ದೀನಿ. ಒಂದು 5 ನಿಮಿಷ ಕೈ ಮೇಲೆ ಇಟ್ಟುಕೊಂಡು ಕೈ ತೊಳೆಯುತ್ತೀನಿ. ಒಂದು ರೀತಿ ಚೆನ್ನಾಗಿ ಗ್ಲೋ ಎಲ್ಲ ಬಂದಿರುತ್ತೆ. ನೀವು ನನ್ನ ಕೈಯನ್ನೇ ನೋಡಿ ಆಮೇಲೆ ಚೆನ್ನಾಗಿ ಬಂದಿರುತ್ತೆ. ಈ ರೀತಿ ಮಸಾಜನ್ನು ಫೇಸಿಗೆ ಅಪ್ಲೈ ಮಾಡಬೇಕು, ಓಕೆನಾ. ಫೇಸಿಗೆ ನೀವು ಕುತ್ತಿಗೆ ಹಿಂಭಾಗಕ್ಕೆ, ಮುಂಭಾಗಕ್ಕೆ, ಕಿವಿಯ ಕೆಳಗಡೆ ಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲೇ ಯಾವುದೇ ರೀತಿಯ ಕಲೆಗಳಿದ್ರೂ ಕೂಡ ಹೊರಟೋಗುತ್ತೆ. ಒಂದು ರೀತಿ ಫೇಸೆಲ್ಲ ಒಂದು ರೀತಿ ರಪ್ಪಾಗಿದ್ದರೆ, ನೆರಿಗೆ ಥರ ಆಗಿದ್ರೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಸರಿ ಮಸಾಜ್ ಅಂತೂ ಕೊಡಲೇಬೇಕು, ಓಕೆನಾ. ನಾನು ಮೊದಲೇ ಹೇಳಿದ್ದೀನಿ, ಮಸಾಜ್ ಕೊಡಲೇಬೇಕು. ನೀವು ಸರಿ ಮಸಾಜ್ ಕೊಟ್ಟರೆ ಅದು ತಗೊಳುತ್ತೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟು 15 ನಿಮಿಷ ಬಿಟ್ಟು ಫೇಸನ್ನು ತೊಳ್ಕೊಬಿಟ್ರೆ ಆಯಿತು. ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಫೇಸ್ ಎಷ್ಟು ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನೊಂದು 5 ನಿಮಿಷ ಇಟ್ಕೊಂಡಿದ್ದೀನಿ ಅಷ್ಟೇ. ನನಗೆ ಹೊರಗಡೆ ಹೋಗೋದಿತ್ತು, ಅರ್ಜೆಂಟಾಗಿ ವಿಡಿಯೋ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ, ಚೆನ್ನಾಗಿ ಕಾಣುತ್ತೆ. ಫೇಸ್ ಅಂದರೆ ಕೈ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ. ಫೇಸಿಗೆ ಅಪ್ಲೈ ಮಾಡಿದ್ರಂತೂ ನೋಡಿದ್ರಿ ಅಲ್ವಾ, ತುಂಬಾ ಈಸಿ ಇದೆ. ಮನೇಲಂತೂ ಎಲ್ಲ ವಸ್ತು ಇರುತ್ತೆ ಅಲ್ವಾ, ಅದನ್ನೇ ಬಳಸಿ ನಾವು ಫೇಸ್ ಪ್ಯಾಕನ್ನು ಮಾಡ್ಕೋಬಹುದು. ಹಾಗೆ ಇದು ಏನು ಗೊತ್ತಾ, ನೀವು ಆವಾಗವಾಗ ಟ್ರೈ ಮಾಡಬೇಕು, ಒಂದೇ ಸಲ ಹಾಕಿ ಬಿಡೋದಲ್ಲ, ಓಕೆನಾ. ನಾನು ಹೇಳೋ ರೀತಿಲಿ ನೀವು ಕ್ರೀಮನ್ನು ರೆಡಿ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ಫೇಸು ನ್ಯಾಚುರಲ್ ಗ್ಲೋ ಬರುತ್ತೆ, ಓಕೆನಾ. ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ದಿಢೀರಂತ ನಾವು ಈ ರೀತಿ ಫೇಸ್ ಪ್ಯಾಕ್ ಹಾಕಿ ನಮ್ಮ ಮುಖವನ್ನು ಗ್ಲೋ ಬರುವ ಹಾಗೆ ಮಾಡಿಕೊಂಡು ಹೊರಗಡೆ ಹೋಗ್ಬೋದು. ಲುಕ್ಕಾಗಿ ಕಾಣುತ್ತೆ, ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ರೀತಿಯ ತೊಂದರೆನೂ ಆಗಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ, ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಹಾಗಾದರೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲೇ ತನಕ ಬಾಯ್.